press the bell icon on the YouTube app and never miss another update. शुभ दिन बच्चों। पिछले क्लास में हम क्या सीखे थे? संयुक्त अक्षर के बारे में जानकारी देते हैं। संयुक्त अक्षर के बारे में आप सीखे थे। आज हम देखेंगे गिनती, यानी सिर्फ हम अंक लिखे तो क्या होता है? अंक बरी नंबर अल्ली बरेद्रे ಏನಾಗುತ್ತೆ? ಅದು अंक आगुत्ते। अंक और शब्द में दोनों लिखे तो क्या होता है? वो गिनती। ನಂಬರ್ ಅಲ್ಲಿ ಮತ್ತು ವರ್ಡ್ಸ್ ಅಲ್ಲಿ ಎರಡರಲ್ಲೂ ಬರೆದ್ರೆ ಹೋಗೋದು ಏನಾಗುತ್ತೆ? ಗಿಂತಿ ಆಗುತ್ತೆ। ಹೇಗೆ ನೀವು ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಬರೆಯೋದನ್ನು ಕಲಿತೀರಲ್ವ, ಅಂಕಿಯಲ್ಲಿ ಬರೆಯೋದು, ಅದನ್ನು ವರ್ಡಲ್ಲಿ ಬರೆಯೋದು, ಅಕ್ಷರಗಳಲ್ಲಿ ಬರೆಯೋದು। ಕನ್ನಡದಲ್ಲಿ ಆದರೆ ಏನು ಮಾಡ್ತೀವಿ? ಅಂಕಿಯಲ್ಲಿ ಇರೋದನ್ನು ನಾವೇನು ಮಾಡ್ತೀವಿ? ಅಕ್ಷರದಲ್ಲಿ ಬರೆಯಿರಿ ಅಂತ ಇರುತ್ತೆ। ಕೆಲವೊಂದು ಕಡೆ ನೀವು ಎಲ್ಲಿ ನೋಡ್ತೀರಿ? ಬ್ಯಾಂಕ್ಗಳಲ್ಲಿ ಹೋದಾಗ ಚಲನಲ್ಲಿ ನೋಡ್ತೀರಿ, ಅಕ್ಷರದಲ್ಲಿ ಬರೆಯಿರಿ ಅಂತ ಇರುತ್ತೆ। ಆಮೇಲೆ ಕೆಲವೊಂದ್ಸಲ ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂದರೆ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಕೂಡ ನಾವೇನು ಮಾಡ್ತೀವಿ? ನಿಮ್ಮ ಡೇಟ್ ಆಫ್ ಬರ್ತು ಅದೇನಾಗಿರುತ್ತೆ? ಅಕ್ಷರದಲ್ಲಿ ಬರೀರಿ ಅಂತ ಇರುತ್ತೆ। ಅಂದರೆ ಅಂಕಿಯಲ್ಲಿರೋದನ್ನು ಅಕ್ಷರದಲ್ಲಿ ಬರೀರಿ, ರೈಟ್ ಇನ್ ವರ್ಡ್ಸ್ ಅಂತ ಹೇಳ್ತೀವಿ, ಅಂದರೆ ವರ್ಡ್ಸಲ್ಲಿ ಬರೀರಿ ಅಂತ ಇರುತ್ತೆ। ಹಾಗೆಯೇ ನಾವು ಹಿಂದಿಯಲ್ಲಿನೂ ಕೂಡ ಏನು ಮಾಡ್ತೀವಿ? ನಂಬರನ್ನು ಮತ್ತು ವರ್ಡಲ್ಲಿ ಬರೆಯೋದನ್ನು ನೋಡ್ತೀವಿ, ಅದನ್ನು ನಾವು ಗಿಂತಿ ಅಂತ ಹೇಳ್ಬೋದು। बरी नंबर अल्ली बरद्रे अदेनागुत्ते? अंक। सिर्फ हम नंबर में लिखे तो क्या होता है? वो अंक। अंक और शब्द दोनों में लिखे तो वो गिनती होता है। अब तो फर्स्ट स्टैंडर्ड से फिफ्थ स्टैंडर्ड तक, यानी 1वीं क्लास से 5वीं कक्षा तक आपने गिनती सीखे हो। पहले क्लास में 1 से 10 तक सीखे तो दूसरी क्लास में यानी सेकंड स्टैंडर्ड में आप क्या करते हो? 20 तक सीखते हो। तीसरी क्लास में 30 तक। चौथी क्लास में आप क्या करते हो? 40 तक लिखने का और बोलने का सीखते हो। जैसे ही 5वीं कक्षा में 50 तक आप सीखना अवश्य है ना। आगे 50 होने के बाद क्या होता है? 60 आता है। 60 तक आप यानी ನೀವೀಗ 6th ಸ್ಟ್ಯಾಂಡರ್ಡ್ ಅಲ್ವಾ, ನೀವು ಎಲ್ಲಿವರೆಗೂ ಕಲಿಬೇಕಾಗುತ್ತೆ? 60ವರೆಗೂ ಏನು ಮಾಡಬೇಕು? ನೀವು ನಂಬರಲ್ಲಿ ಮತ್ತು ವರ್ಡಲ್ಲಿ ಬರೆಯೋಕ್ಕೂ ಬರಬೇಕು, ಹೇಳೋಕ್ಕೂ ಬರಬೇಕು, ಹೊತ್ತಾನೆ? ಹಾಗೆ ನೀವೇನು ಮಾಡಬೇಕಾಗುತ್ತೆ? ಕಲಿಬೇಕಾಗುತ್ತೆ। ಫಸ್ಟು ನೀವು ನಂಬರ್ ಬರೆಯೋಕ್ಕೆ ಗೊತ್ತು ನಿಮಗೆ। 1 to 10ವರೆಗೂ ಬಂತು ಅಂದರೆ यानी 1 से 10 तक आपको अंक लिखने को आए तो आगे लिखना कठिन नहीं हो सकता। बहुत ही आसानी से हम 1 से 1000 तक भी हम लिख सकते हैं। 1000 यानी 1000 2000ವರೆಗೂ ನಾವೇನು ಮಾಡ್ಬೋದು? ನಂಬರಲ್ಲಿ ಬರಿಬೋದು। 100 100 ಅಂತ ಹೇಳ್ತೀವಿ। 100 यानी 100। ನೀವು 1 to 10वರೆಗೂ यानी 1 से 10 तक आप सीखे तो आगे लिखने के लिए बहुत ही आसानी होता है। पहले मैं क्या करती हूँ? यहाँ पर 1 से 10 तक अंक लिखती हूँ, बाद में वह शब्द में लिखेंगे। देखेंगे बच्चों? एस 1 2 3 4 5 6 7 8 9 10 है ना। ये सिर्फ अंक है। ನಿಮಗೀಗ ವರ್ಣಮಾಲ ಬರುತ್ತೆ, ಮಾತ್ರ ಕಲ್ತಿದ್ದೀರಿ, ಬಾರಕಡಿ ಬರುತ್ತೆ, ಸ್ಮಾಲ್ ವರ್ಡನ್ನು ಹೇಳ್ತೀರಿ, ಬರೆಯೋದನ್ನು ಕೂಡ ಕಲ್ತಿರ್ತೀರಿ ಅಲ್ವಾ। 1 to 20ವರೆಗೂ ಏನು ಮಾಡ್ತೀರಿ? ಅಥವಾ 30ವರೆಗೂ, ಕೆಲವೊಬ್ರು ಏನು ಮಾಡ್ತೀರಿ? 50ವರೆಗೂ ಕಲ್ತಿರ್ತೀರಿ, ಆರಾಮ್ಸೆ ಬರೆದ್ಬಿಡ್ತೀರಿ। ಇನ್ನು ಕೆಲವೊಬ್ರಿಗೆ ಕಲಿತಿರ್ತಾರೆ ಅಲ್ವಾ, ಬರೆಯೋದನ್ನು ಕಲಿತಿರ್ತಾರೆ, ಹೇಳೋದನ್ನು ಕಲಿತಿರ್ತಾರೆ। ಹಾಗಾಗಿ ನಾವೇನು ಮಾಡೋಣ? ಮತ್ತೆ ಸ್ಟಾರ್ಟಿಂಗಿಂದ ಹೋಗೋಣ। 1 ए और का लिखे तो क्या होता है? वो 1 होता है ना। ए का 1। 2 दा ओ की मात्रा 2। 3 तीन 3 ताई की मात्रा 3 जैसे ही 4 चा आ की मात्रा 4 4 5 पा आ की मात्रा 5
चा क्या होता है? पाँच, पाँच होता है। इस पर क्या करना है? ಚಂದ್ರ ಬಿಂದು. ನಿಮಗೆ ಚಂದ್ರ ಬಿಂದು ಅಂದ್ರೂ ಗೊತ್ತು, ಅಂಕಿ ಮಾತ್ರ ಅಂದ್ರೂ ಗೊತ್ತು, ಮತ್ತು ರೆಪ್ಪ ಪದ ಅದನ್ನು ಕೂಡ ನೀವು ಏನು ಮಾಡಿದಿರಿ? ತಿಳ್ಕೊಂಡಿದ್ದೀರಿ. ರಾಖಿ ಮಾತ್ರನೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ಈಗೇನು ಮಾಡಿದೆ ನಾನು? ಪಾ ಬರೆದ್ಬಿಟ್ಟು ಮೇಲೆ ಚಂದ್ರ ಬಿಂದು ಅಂತ ಹೇಳಿದೆ. ಚಂದ್ರ ಬಿಂದು ಅಂದರೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಹಾಕಿದ್ರೆ ನಾವೇನಾಗುತ್ತೆ? ಅದು ಚಂದ್ರ ಬಿಂದು ಆಗುತ್ತೆ. ಅವಾಗದು ಏನಾಗುತ್ತೆ? ಪಾಂಚ್ ಆಗುತ್ತೆ. ಜೈಸೆ ಹಿ ಛೇ, ಹಾಗೆ ಸಾತ್, ಸಾ ಹಾಕಿ ಮಾತ್ರ ಸಾ ತ ಸಾತ್. ಆಟ್ ಆಕಿ ಸಾರಿ ಆ ಟ आठ। नौ ना की मात्रा नौ, थोड़ा क्या होता है वो? नौ। 10 ಇಷ್ಟು ನಿಮಗೆ ಏನಾಗುತ್ತೆ? ಬರೆಯೋದಕ್ಕೆ ಬರುತ್ತೆ. ಇನ್ನು ಕೆಲವೊಬ್ಬರಿಗೆ 30ವರೆಗೂ ಕೂಡ ಬರೆಯುತ್ತೆ ಅಲ್ವಾ? ನಾವೀಗ ಕನ್ನಡದಲ್ಲಿ ಏನು ಮಾಡ್ತೀವಿ? 10, 20, 30, 40, 50, 60, 70, 80, 90, 100. ಇನ್ನೂ ಕೆಲವೊಬ್ರು ಏನು ಮಾಡ್ತೀರಿ? ಕನ್ನಡ ಅಂಕಿನೂ ಕೂಡ ಹೇಳಂಗಿಲ್ಲ. ಹಾಗಾಗಿ ನೀವು ಕನ್ನಡದಲ್ಲಿನೂ ಕಲಿಬೇಕು, ಇಂಗ್ಲೀಷಲ್ಲಿನೂ ಕಲಿಬೇಕು, ಜೊತೆಗೆ ಹಿಂದಿಯಲ್ಲಿನೂ ಕೂಡ ಕಲಿಬೇಕು ಅಲ್ವಾ? 3 ವಿಷಯಗಳ ಬಗ್ಗೆ ನೀವೇನು ಮಾಡಬೇಕು ಅಂದರೆ 3 ಭಾಷೆಯಲ್ಲಿ ನಿಮಗೆ ನಂಬರ್ ಆಗಲಿ ವರ್ಡ್ಸ್ ಆಗಲಿ ಬರೆಯೋದು ಕಲೀಲೇಬೇಕು, ಕಲಿತೀರಿ ಕೂಡ ಅಲ್ವಾ? ನಾವು ಹೇಳಿದ್ದೀನಿ ನಿಮಗೆ, ನಾವು ಏನೇ ಒಂದು ವಿಷಯನ ಗಮನ ಇಟ್ಟು ಇಷ್ಟಪಟ್ಟು ಕಲಿತ್ರೆ ಏನಾಗುತ್ತದು ನಮಗೆ ಬಂದೇ ಬರುತ್ತೆ, ಗೊತ್ತಾನೆ? ಹಾಗೆ ಈಗ ನಿಮ್ಗೆ ಎಲ್ಲಿವರೆಗೂ ಬರುತ್ತೆ? 30ವರೆಗೂ ಬರುತ್ತಾ? 40वರೆಗೂ ಬರುತ್ತಾ? 40 तक आता है, नहीं तो 50 तक भी आपको आता है। 10, 20, 30, 40, 50, 60, 70, 80, 90, 100 अल्वा? 10, 10, 20, 20, 30, 30, 40, 40, 50, 50, 60, 60, 70, 70, 80, 80, 90, 90, 100, 100. ನೀವು ಇಷ್ಟು ಪರ್ಫೆಕ್ಟ್ ಆದ್ರಿ ಅಂತಂದರೆ ಏನು ಮಾಡ್ಬೋದು? ನೀವು ಮುಂದೆ ಈಸಿಯಾಗಿ ಕಲಿಬೋದು. 10, 20, 30 ಹೆಂಗೆ ಈಸಿಯಾಗಿ ಹೇಳ್ತಿರೋ ಅದೇ ಥರನೇ ನೀವು ಹಿಂದಿಯಲ್ಲಿನೂ ಕೂಡ ಹೇಳೋದನ್ನು ಕಲಿಬೇಕು. 10, 10 ಅಲ್ವಾ? 20, 20, 30, 30, 40, 40, 50, 50 अल्वा? 60, 60, 70, 70. ಇಲ್ಲೇನಾಯಿತು? ವಿತ್ತಕ್ಷರ ಬಂತು ಅಲ್ವಾ? ಹಾಗೇನೆ 80, 80, 90, 90, 100, 100, 1000ಗೆ 1000 ಅಂತ ಹೇಳ್ತೀವಿ, 100ಗೆ 100 ಅಂತ ಹೇಳ್ತೀವಿ ಅಲ್ವಾ? ಲಕ್ಷಗೆ ಲ್ಯಾಕ್ ಅಂತ ಹೇಳ್ತೀವಿ, ಕೋಟಿಗೆ ಕರೋಡು ಅಂತ ಹೇಳ್ತೀವಿ, ಹೊತ್ತಾನೆ? ನಿಮಗೆ 10, 20, 30 ಕಲಿಬೇಕೀಗ. 10, 20, 30, 40, 50, 60, 70, 80, 90, 100. ಈಗೂ ನೀವು
ಹಿಂದಿಯಲ್ಲಿನೂ ಕೂಡ ಆರಾಮಾಗಿ ಕಲಿಬೋದು. ಹೀಗೆ 10, 20, 30, 40 ಅಂತ ಆಟ ಆಡ್ತಿರ್ತೀರಲ್ವ, ಆವಾಗ ಆಟ ಆಡೋ ಟೈಮಲ್ಲೇ ಆಟ ಆಡ್ತಾನು ನಾವೇನು ಮಾಡ್ಬೋದು, ಕಲಿಬೋದು. 10, 20, 30 ಹಾಗೆ ಹೇಳ್ಕೊಂಡು ಹೋದರೆ ಅದನ್ನು ಕೂಡ ನಂಬರ್ ನಿಮಗೆ ಆರಾಮಾಗಿ ಹೇಳ್ಬೋದು. ಮತ್ತೊಂದು ಸಲ ಹೇಳೋಣ. 10, 20, 30, 40, 50, 60, 70, 80, 90, 100, है ना. अब तुमको 50 तक लिखने को आता है, कुछ बच्चों को तो 40 तक आता है, कुछ तो 30 तक लिखते हो. अब घर में बैठकर कुछ बच्चे क्या कर रहे हैं, वर्क कर रहे हो, लिख रहे हो, पढ़ रहे हो. कुछ बच्चे क्या करें, कुछ भी नहीं लिख रहे, कुछ भी नहीं पढ़ रहे हो, है ना. ಕೆಲವೊಬ್ರು ಏನು ಮಾಡ್ತಿದ್ರಿ, ಓದ್ತಿದ್ದೀರಿ, ಬರೀತಿದ್ದೀರಿ, ಆಟ ಆಡೋದ್ರ ಜೊತೆಗೆ ಎಲ್ಲದನ್ನು ಕಲಿತಿದ್ದೀರಿ. ಇನ್ನೂ ಕೆಲವೊಂದು ಮಕ್ಕಳು ಮನೆಯಲ್ಲಿ ಮಾತು ಕೇಳ್ತಿಲ್ಲ, ಓದು ಇಡ್ತಿಲ್ಲ, ಪುಸ್ತಕ ಹಿಡಿತಿಲ್ಲ. ಯಾಕೆ, ನಾ ಸ್ಕೂಲ್ ಓಪನ್ ಆಗಿಲ್ಲಲ್ಲ ಬಿಡು ಅಂತ ಏನು ಮಾಡ್ತೀರಿ, ನೆಗ್ಲೆಕ್ಟ್ ಮಾಡ್ತೀರಿ. ಹಾಗೆಲ್ಲ ಮಾಡಿಕೊಡ್ದು ಏನು ಮಾಡಬೇಕು, ಆಟ ಆಡೋದಕ್ಕೆ ಏನು ಬೇಡ ಅನ್ನಲ್ಲ. ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು, ಓದೋ ಟೈಮಲ್ಲಿ ಓದಬೇಕು. ಆಟ ಆಡ್ತಾ ಜೊತೆಗೇ ಏನು ಮಾಡ್ಬೋದು, ನಾವು ಓದೋದನ್ನು ಬರೆಯೋದನ್ನು ಕೂಡ ಕಲಿಬೋದು. ಇದನ್ನು ಆಟ ಆಡ್ತಾನೆ ನಾವು ಕಲಿಬೋದು. ಕಣ್ಣ ಮುಚ್ಚಲೆ ಹಾಡುವಾಗ 10, 20 ಹೆಂಗೆ ಎಣಿಸ್ತಿರಲ್ವ, 10, 20 ಎಣಿಸೋ ಪ್ಲೇಸಲ್ಲೇ ಏನು ಮಾಡಬೇಕು, 10, 20, 30, 40, 50, 60, 70, 80, 90, 100 ಅದನ್ನು ಹೇಳಿದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಕಲಿಬೋದು. ಕಷ್ಟ ಏನಲ್ಲ. 1-3 ಟೈಮ್ ಹೇಳ್ಕೊಂಬಿಟ್ರೆ ಏನಾಗುತ್ತೆ, ಇದು ನಿಮಗೆ ಬಯಟ್ ಆಗಿಬಿಡುತ್ತೆ. ಜೊತೆಗೇ ಬರೆದ್ರೂ ಕೂಡ ಏನಾಗುತ್ತೆ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಇದು ಅಂದರೆ 10, 20, 10, 20, 30, 40, 50 ಹೇಳೋದನ್ನು ನೀವು ಕಲ್ತ್ರಿ. ಈಗ 10ವರೆಗೂ ಅಲ್ಲ ಬಾಬಾ ಅಂದರೆ 20ವರೆಗೂ ಹೇಳ್ತೀರಿ. 1, 2, 3, 4, 5, 6, 7, 8, 9, 10. 10 आदमेले यानी 10 होने के बाद 11, 12, 13, 14, 15, 16, 17, 18, 19, 20. ಕೆಲವೊಬ್ಬರಿಗೆ ಮಿಡಲಲ್ಲಿ ಕೆಲವ್ರು ಏನು ಮಾಡ್ತೀರಿ, ಎಣಿಸ್ಕೊಂಡು ಕೂತ್ಕೊತೀರಿ ಅಲ್ವಾ. 19ಗೆ ಏನು ಹೇಳ್ತೀವಿ ಅಂತಂದರೆ ಏನು ಹೇಳ್ತಾರ ಅಂದರೆ 11, 12 ಅಂತ ಮನಸ್ಸಲ್ಲಿ ಹೇಳ್ಕೊಂಡು ಕೂತ್ಕೊಳ್ತೀರಿ. ಹಾಗೂ ಕೂಡ ಹಾಕ್ಕೊಡ್ದು. ಎಲ್ಲೇ ಮಿಡಲಲ್ಲಿ ಕೇಳಿದ್ರೂ ಪಟ್ಟಂತ ಹೇಳೋ ರೀತಿಯಲ್ಲಿ ಇರಬೇಕು. 18ಗೆ ಏನು ಹೇಳ್ತೀವಿ, 18 ಅಂತ ಹೇಳ್ತೀವಿ. 15ಗೆ ಏನು ಹೇಳ್ತೀವಿ, 15 ಅಂತ ಹೇಳ್ತೀವಿ. ಹಾಗೂ ಕೂಡ ನಿಮಗೆ ಹೇಳೋಕ್ಕೆ ಬರಬೇಕು. ಈಗ 20ವರೆಗೂ ಆಯಿತು. ನೆಕ್ಸ್ಟು 20ವರೆಗೂ ಆಲ್ಮೋಸ್ಟ್ ಎಲ್ಲ ಮಕ್ಕಳನ್ನು ಕೂಡ ನೀವೇನು ಮಾಡ್ತೀರಿ, ಬರೀತೀರಿ ಅಲ್ವಾ. ಕೆಲವೊಬ್ಬರು 50ವರೆಗೂ ಬರೀತೀರಿ. ಇನ್ನು ಕೆಲವೊಬ್ರು ಏನು ಮಾಡ್ತಿರ್ತಾರೆ, ಇನ್ನು ಜಸ್ಟ್ 20 ಎಲ್ಲೋ 30 ಎಲ್ಲೋ ಇರ್ತಾರೆ. ಹಾಗಾಗಿ ನಿಮಗೆ 20ವರೆಗೂ ಕರೆಕ್ಟಾಗಿ ಬರುತ್ತೆ, ಬರೆಯೋಕ್ಕೂ ಬರುತ್ತೆ. ಈಗ ನಾವು 20 ಆದಮೇಲೆ 21 ಇನ್ನು 21, 22, 23, 24 ಆ ರೀತಿ. ಕೆಲವೊಂದು ಸಲ ನಾವು ಅಂಕನ ಕೊಟ್ಟು ಅಂದರೆ ನಂಬರ್ನ ಕೊಟ್ಟು ವರ್ಡಲ್ಲಿ ಬರೀರಿ ಅಂತಲೂ ಹೇಳ್ಬೋದು. ಕಲ್ತ್ರಿ ಅಂತಂದರೆ ನೀವೀಗ 60ವರೆಗೂ ಕಲ್ತಿದ್ರಿ ಅಂತಂದರೆ ಅದಿಷ್ಟರಲ್ಲೇ ನಾವೇನು ಮಾಡ್ತೀವಿ, ನಿಮಗೆ ಕೇಳ್ತೀವಿ. ಈಗ 60ವರೆಗೂ ನಿಮಗೆ ಬರೆಯೋಕ್ಕೆ ಬರುತ್ತೆ. ಈಗ ನೀವು 6th ಸ್ಟ್ಯಾಂಡರ್ಡಲ್ಲಿದ್ದೀರಿ, 60 ಅಬ್ಬಬ್ಬ ಅಂದರೆ 70ವರೆಗೂ ನೀವೇನು ಮಾಡ್ಬೋದು, ಕಲಿಬೋದು. ಮನ್ಸು ಮಾಡಿದರೆ 100ವರೆಗೂ ನೀವು ಕಲಿಬೋದು ಅಲ್ವಾ. ನಿಮಗೇನು ಮಾಡಿರಿ, ನಿಮಗೆ 70ವರೆಗಾದರೂ ಗಿಂತಿ ಬರಬೇಕು. 6th ಫಸ್ಟ್ ಇದನ್ನು ಕಲ್ತ್ಕೊಂಬಂದಿರೋರಿಗೆ ಅಟ್ಲೀಸ್ಟ್ ಈಗ 70ವರೆಗಾದರೂ ನಿಮಗೆ ಗಿಂತಿ ಬರೆಯೋಕ್ಕೆ ಬರಬೇಕು. ಇನ್ನೂ ಕೆಲವೊಬ್ರು ಮಕ್ಕಳು ಬೇರೆ ಸ್ಕೂಲಿಂದ ಬಂದಿರತಕ್ಕಂಥ ಮಕ್ಕಳು ಕೆಲವೊಂದು ಸ್ಕೂಲ್ಗಳಲ್ಲಿ ಹಿಂದಿ ಇರಲ್ಲ, 3ರಿಂದ ಇರುತ್ತೆ, 4ರಿಂದ ಇರುತ್ತೆ ಅಲ್ವಾ. ಅವಾಗ ಏನಾಗುತ್ತೆ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವೇನು ಮಾಡೋಣ, ಫಸ್ಟಿಂದನೂ ಕೂಡ ಹೋಗ್ತಾ ಇದ್ದೀನಿ. ಈಗ 20ವರೆಗೂ ಆಯಿತು. 20 ಆದಮೇಲೆ 21, 21 यानी 21, 21, 22, 23, 24, 25, 26, 27, 28, 29, 30 ನೋಡೋಣ. ನಾನು ನಿಮಗೀಗ 21ಇಂದ ಬರ್ಕೊಂಡು ಹೋಗ್ತೀನಿ. 21, 22,
21 यानी 21, 22, नेक्स्ट 23, 23, 24, 24, 25, 25, 26, 26। हर साल हम 26 जनवरी को क्या मनाते हैं? गणतंत्र दिवस मनाते हैं। गणतंत्र दिवस कब आता है? 26 ಜನವರಿ को। ಅಂದರೆ ಎವ್ರಿ ಇಯರ್ ನಾವೇನು ಮಾಡ್ತೀವಿ, 26 ಜನವರಿ ಗಣತಂತ್ರ ದಿವಸನ ಏನು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ? 26 जनवरी को 26, 27, 27, 27, ನೆಕ್ಸ್ಟು 28, 28, 29, 29, 29, 30ಗೆ ಏನು ಹೇಳ್ತೀವಿ? 30 ಅಲ್ವಾ? 30। ಈಗ 30ವರೆಗೂ ನಾನು ನಿಮಗಿಲ್ಲಿ ಗಿಂತಿನ ಬರೆದಿದ್ದೀನಿ. ಹೇಳೋಣ ಒಂದ್ಸರಿ. ಬೋಲೆಂಗೆ एक बार 21, 22, 23, 24, 25, 26, 27, 28, 29, 30। ಇಲ್ಲಿವರೆಗೂ ಕೂಡ ಬರೀತಕ್ಕಂಥ ಮಕ್ಕಳಿದ್ದೀರಿ. ಹೇಳೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ. ಇನ್ನು ಕೆಲವರು ಏನು ಮಾಡ್ತೀರಿ, 21, 22, 23 ವಿ ಯೂಸ್ ಮಾಡ್ತೀರಿ. ಹೇಳುವಾಗ 21, 22, 23, 24 ಏನಂತೀರಿ, ವಾಹನ ಯೂಸ್ ಮಾಡ್ತೀರಲ್ಲಿ. ಅಲ್ಲಿ ವಾ ಅಲ್ಲ, 21, 22 ಈ ಬರಬೇಕಲ್ಲಿ. 22, 23, 24, 24, 24, 25, 26, 27 ಅಲ್ವಾ? 29ಗೆ 29 ಅಂತ ಹೇಳ್ತೀವಿ, 30ಗೆ 30 ಅಂತ ಹೇಳ್ತೀವಿ. ನೆಕ್ಸ್ಟ್ 30 ಆದಮೇಲೆ 31, 32 ಹೇಳ್ಬೇಕು ತಾನೇ. ಈಗ 31, 32, 33, 34, 35, 36, 37, 38, 39, 40 है ना? 39, 40, 40 यानी 40 होता है। 40ಗೆ ನಾವು ಎಷ್ಟು ಹೇಳ್ತೀವಿ? 40 ಅಂತ ಹೇಳ್ತೀವಿ. और एक बार बोलेंगे 30। ನೆಕ್ಸ್ಟ್ 31, 30 ಆದಮೇಲೆ 31 ಹೇಳ್ಬೇಕು ತಾನೆ. 31, 32, 33, 34, 35, 36, 37, 38, 39, 40। ನೆಕ್ಸ್ಟ್ 40 ಆದಮೇಲೆ 41, 42, 43, 44, 45, 46, 47, 48, 49, 50। 50ವರೆಗೂ ನೀವು 5th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಿ. 50ಗೆ 50 ಅಂತ ಹೇಳ್ತೀವಿ. ನೆಕ್ಸ್ಟ್ ನೀವೀಗ ಕಲಿಬೇಕಾಗಿರ್ತಕ್ಕಂಥದ್ದು 51ನಿಂದ, ಅಂದರೆ ಎಲ್ಲಿವರೆಗೂ ಆಯಿತು? 50ವರೆಗೂ ಆಯಿತು. ನೆಕ್ಸ್ಟು 51ನಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. ಇಲ್ಲೆಲ್ಲ ಏನು 21, 22, 21, 21 ಬರ್ತಿತ್ತಲ್ವ. 40 ಆದಮೇಲೆ 41 ಬರ್ತಿತ್ತು. ಈಗ 50 ಆದಮೇಲೆ 51, 52, 53, 54, 55, 56, 57, 58, 59, 60 ಬರೆಯೋಣ. ಹಾಗಿದ್ರೆ ಅದನ್ನು ನಾವು 30ವರೆಗೂ ಬರೆದೆ. ನೆಕ್ಸ್ಟು ನಿಮಗೆ 50ವರೆಗೂ ಕೂಡ ಬರುತ್ತೆ. ಎಷ್ಟು ದಿನ ನಾವು ಕಲಿಯೋದಕ್ಕೋಸ್ಕರ ಅಂದರೆ ಪ್ರೊನೌನ್ಸಿಯೇಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದಕ್ಕೆ ನಾನು ಏನು ಮಾಡಿದೆ, 30ವರೆಗೂ ಬರೆದೆ. ನೆಕ್ಸ್ಟು ಹೋಗೋದಾದರೆ 31ನಿಂದ ಮುಂದೆ ಹೋಗೋದಾದರೆ 31 ನಿಮಗೆ ಇದು ಗೊತ್ತಾಗಲಿ ಅಂತ ನಾನು ಏನು ಮಾಡ್ತಿದ್ದೀನಿ, ಇದೊಂದನ್ನು ಮಾತ್ರ ಕಲರ್ ಚಾಕಲ್ಲಿ ಬರಿತಿದ್ದೇನೆ.
31, 32, 33, 34. ಕೆಲವೊಬ್ರು ಏನು ಮಾಡ್ತೀರಿ, ಬರಿತಾ ಏನು ಮಾಡ್ತೀರಿ, ಅಲ್ಲ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ. ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಾರ್ದು. ಇಲ್ಲಿ ನಮ್ಗೆ ಏನಾಗಿರುತ್ತೆ, ಬೋರ್ಡಲ್ಲಿ ಪ್ಲೇಸ್ ಇರೋದಿಲ್ಲ ಅಂತ ಏನು ಮಾಡ್ತೀವಿ, ಪಕ್ಕದಲ್ಲಿ ಒಂದು ಲೈನ್ ಹಾಕೊಂಡು ಬರಿತೀವಿ. ನೀವು ಆ ರೀತಿ ಮಾಡ್ಕೊಡ್ದು ಏನು ಮಾಡಬೇಕು, आप 1 से लिखने के शुरू करें तो 10 तक एक ही लाइन में लिखना है, यानी एक रेखा खींचे तो 1 से 10 तक वही लिखना. बाद में क्या करते हो, 11 से 20 तक लिखते हो. आगे 20 आने के बाद 21 से 30 तक लिखते हो. आगे 31 से 40 तक है ना, 41 से 50 तक, 51 से 60 तक, 61 से 70 तक है ना. 70 आदमेले 71, 71, 71 से 80 तक. इस तरह हम क्या करते हैं, 1 by 1 ಹೆಂಗೆ ನೀವು 1 ಇಂದ 10 ವರೆಗೂ ವರ್ಡ್ಸಲ್ಲಿ ಬರ್ತಿರ್ತೀರೋ ಹಂಗೆ 11 to 20 ಹೆಂಗೆ ಬರಿತೀರೋ ಅದೇ ಥರನೇ ಏನು ಮಾಡಬೇಕು, ಹಿಂದಿಯಲ್ಲಿನೂ ಕೂಡ ಬರಿಬೇಕು. ಅಂದರೆ 1 by 1 ಬರ್ಕೊಂಡು ಹೋಗಬೇಕು. ನಾನಿಲ್ಲಿ ಪ್ಲೇಸ್ ಇಲ್ಲ ಅಂತ ಏನು ಮಾಡ್ತಿದ್ದೀನಿ, ಪಕ್ಕದಲ್ಲಿ ಲೈನ್ ಹಾಕ್ಕೊಂಡು ಬರಿತಾ ಇದ್ದೀನಿ. 33, 34, ನೆಕ್ಸ್ಟು 35, 35, 36, 37, 38, 49, 50. ನಾನು ಈಗ 31, 32 ಎಲ್ಲ ಬರೀತಿದ್ದು. 38, 39, 40. ಸರಿ, 39, 40 ಬಾಯಲ್ಲಿ 40 ಅಂತ ಹೇಳಿದೆ, 50 ಅಂತ ಬರೆದಿದೆ, ಸಾರಿ 39, 40 ಅಲ್ವಾ. ಈ ಥರ ನಾವೇನು ಮಾಡ್ತೀವಿ, ಈಗ 40ವರೆಗೂ ನಿಮಗೆ ಹೇಳೋದು ಮತ್ತು ಬರೆಯೋದನ್ನು ತೋರಿಸ್ಕೊಟ್ಟೆ. ನೆಕ್ಸ್ಟು 41, 41, 42, 43, 44, 45, 46, 47, 48, 49, 50. ಈಗ ಫಸ್ಟ್ ನಿಮಗೆ 10ವರೆಗೂ ಬರೆದಿದೆ, ಆಮೇಲೆ 20ವರೆಗೂ ಬರೆದೆ, 30ವರೆಗೂ ಆಯಿತು, ಆಮೇಲೆ 40ವರೆಗೂ ಬರೆದಿದ್ದೀನಿ. ಅದನ್ನು ನಾವು ಈಗ ಹೇಳಿದ್ವಿ. ನೆಕ್ಸ್ಟು ಅಂದರೆ 41ಇಂದ ನಾವು ಹೇಗೆ ಬರಿಬೋದು ಅನ್ನೋದನ್ನು ಕೂಡ ನಾನು ನಿಮಗೀಗ ಹೇಳ್ಕೊಡ್ತೀನಿ. 40 ಆದಮೇಲೆ ಫಸ್ಟು ಹೇಳೋದನ್ನು ಕಲಿಯೋಣ. 40 ನೀ 41ಗೆ 41, 42, 43, 44, 45, 46, 47, 48, 49, 50 ಅಲ್ವಾ. ಓಕೆ, ನೋಡೋಣ. ಇದನ್ನೀಗ ರಬ್ ಮಾಡ್ತಿದ್ದೀನಿ. ನೆಕ್ಸ್ಟು 41 ಬರೆಯೋದು ನೋಡೋಣ. इकतालीस, 41, 42, 43, 44,
पैंतालीस, 46, 46 अंद तक्षण निम्गे ಏನು ನೆನಪಾಗುತ್ತೆ ಹೇಳಿ? हिंदी वर्णमाला में हम कुल मिलाकर कितने अक्षर देखते हैं? 46 अक्षर देखते हैं। यानी हिंदी वर्णमाला में 46 अक्षर है। 46 अंदर 46 है ना? 46, 47, 47, 48, 49, 50। 47, 47ವರೆಗೂ ಆಯ್ತು ಈಗ ಅಲ್ವಾ? 47ವರೆಗೂ ನಾನು ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟು 48, 47, 48, 48, 49 यानी 49, 49, 50 ಅಂದರೆ 50. ಇಲ್ಲಿವರೆಗೂ ಕೂಡ ಬರೀತಕ್ಕಂಥ ಮಕ್ಕಳು ಇದ್ದೀರಿ. ಇವಾಗ ನೀವು ಇದರಿಂದ ಮುಂದೆ ಕಲಿಬೇಕಾಗಿರ್ತಕ್ಕಂಥದ್ದು ಯಾವುದರಿಂದ ಮುಂದೆ? 50 ಆದಮೇಲೆ 51ನಿಂದ ನೀವು ಕಲಿಬೇಕಾಗುತ್ತೆ. ಈಗ ನೀವೀಗ 6th ಸ್ಟ್ಯಾಂಡರ್ಡಲ್ಲಿದ್ದೀರಿ, 50ವರೆಗೂ ಕಲಿತಿರ್ತೀರಿ. ನೆಕ್ಸ್ಟ್ ಈಗ 51ನಿಂದ ನೀವೇನು ಮಾಡಬೇಕಾಗುತ್ತೆ? ಕಲಿಬೇಕಾಗುತ್ತೆ. ಹೌದಾನೆ? 50 ಇಲ್ಲಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. 51, 52, 53, 54, 55, 57, 58, 59, 60। समझ में आ रहा है ना आपको? 50 यानी 50, 50 ಆದಮೇಲೆ 51, 52 ಹೇಳ್ಕೊಂಡು ಹೋಗ್ಬೇಕು ತಾನೆ. 51, 52, 53 ಹೇಳ್ಕೊಂಡು ಹೋಗ್ತೀರಲ್ವಾ? ಹಾಗೆಯೇ 51, 52, 53, 54, 55, 56, 57, 58, 59, 60 ಈಸಿ ಹೊತ್ತಾನೆ. ಒಂದು ಸಲ ಕಲ್ತಿರೋದನ್ನು ಮತ್ತೊಂದು ಸಲ ಮನನ ಮಾಡ್ಕೊಂಡ್ವಿ ಅಂತಂದರೆ ಯಾವಾಗಲೂ ನಾವು ಕಲ್ತಿರೋದನ್ನು ನಮ್ಮ ಎಡಭಾಗದಲ್ಲಿ, ನಮ್ಮ ಮೆದುಳಿನ ಎಡಭಾಗದಲ್ಲಿ ತೊಗೊಂಡೋದ್ರೆ ಏನಾಗುತ್ತೆ? ಅದು ಸುಮಾರು ದಿನಗಳ ಕಾಲ, ವರ್ಷಗಟ್ಟಲೆ ಕಾಲ ಏನಾಗಿರುತ್ತೆ? ಅದು ಹಾಗೇ ಮೈಂಡಲ್ಲಿ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರನೇ ಎಡಗೈಯಲ್ಲಿ ಕೆಲಸ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಹೊತ್ತಾನೆ ಎಡಗೈಗೂ ನಮ್ಗೆ ಸ್ವಲ್ಪ ಕೆಲಸ ಕೊಡಿ ಅಂತ ಹೇಳ್ತಾರೆ. ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ಬರೀತಕ್ಕಂಥವ್ರು, ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡತಕ್ಕಂಥವ್ರು ಎಷ್ಟು ಚುರುಕಾಗಿರ್ತಾರೆ ಅಂತ ನೀವು ಕೂಡ ನೋಡಿರ್ತೀರಿ, ಗಮನಿಸಿರ್ತೀರಿ. ಅದಕ್ಕೋಸ್ಕರ ನಾವು ಯಾವಾಗಲೂ ಓದಿದ್ದನ್ನು ನಮ್ಮ ಲೆಫ್ಟ್ ಮೈಂಡಲ್ಲಿ ಏನು ಮಾಡಬೇಕು? ಸ್ಟೋರೇಜ್ ಮಾಡ್ಕೋಬೇಕು. ಅಂದರೆ ಅದನ್ನು ಅಲ್ಲಿ ಸಂಗ್ರಹಿಸ್ಕೊಳ್ಬೇಕು. ಇವತ್ತಿಂದೆಲ್ಲ ಕಲ್ತಿರ್ತೀರಿ. ಕ್ಲಾಸ್ ಮುಗಿದ ತಕ್ಷಣ ಏನು ಮಾಡ್ತೀರಿ? ನಾನು ಇವತ್ತೇನು ಕಲಿತೆ, ಈ ಟೀಚರ್ ಏನು ಹೇಳಿದ್ರು ಅಂತ ಏನು ಮಾಡಬೇಕು? ನೀವು ಒಂದ್ಸಲಿ ಮನಸ್ಸಲ್ಲಿ ಅದನ್ನು ಮನನ ಮಾಡಿಕೊಂಡು ನಿಮ್ಮ ಲೆಫ್ಟ್ ಸೈಡ್ಗೆ ಏನು ಮಾಡಬೇಕಾಗುತ್ತೆ? ಅದನ್ನು ಸಂಗ್ರಹ ಮಾಡಬೇಕು. ಅವಾಗ ಏನಾಗುತ್ತೆ ನಿಮಗೆ? ಅದು ಹಾಗೇ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಗೊತ್ತಾಯಿತು? ಓಕೆ, ನೆಕ್ಸ್ಟ್ ನೋಡೋಣ. ಈಗ 50 ಆದಮೇಲೆ 51 ಹೇಳಬೇಕು ನಾವೀಗ. ಹೊತ್ತಾನೆ 51ಗೆ 51 ಅಂತ ಹೇಳ್ತೀವಿ, 52ಗೆ 52, 53ಗೆ 53, 54ಗೆ 53, 54, 55ಗೆ 55, 56ಗೆ 56, 57ಗೆ 57, 58ಗೆ 58, 59ಗೆ 59, 60ಗೆ 60. ಹಾಗೆ ಬರೀಲ ಆಗಿದ್ರೆ ಅದನ್ನು ಕೂಡ ನೀವು ಬೇಕಿದ್ರೆ ನೋಟ್ ಡೌನ್ ಮಾಡ್ಕೋಬೋದು, ಬರ್ಕೋಬೋದು. वन 51, 52, 53, 54, 55,
ನೆಕ್ಸ್ಟು 55 ಅಂದರೆ 55ನ ಈ ಕಡೆ ತೊಗೊಳ್ತಿದ್ದೀನಿ. ಚೌಪನ್ 55 ಅಂದರೆ 55 55. ನೆಕ್ಸ್ಟು 56 57 58 59ಗೆ 59 ಅಂತ ಹೇಳ್ತೀವಿ, 60ಗೆ 60 ಅಂತ ಹೇಳ್ತೀವಿ. 55 56 57 58 59 60. ಇನ್ನೂ ಕೆಲವರು ಎಲ್ಲೇ ಮಿಸ್ಟೇಕ್ ಮಾಡ್ತೀರಿ, हम लिखते समय कहाँ गलती करते हैं तो 3 और 6 लिखते समय 3 को 6 तरफ लिखते हैं, 6 को 3 तरफ लिखते हैं. ನೀವೇನು ಮಾಡ್ತೀರಿ ಬರೆಯುವಾಗ 3 ಮತ್ತು 6ನ ಬರೆಯುವಾಗ ಏನು ಮಾಡಿಬಿಡ್ತೀರಿ, ಅದನ್ನು ಉಲ್ಟಾ ಮಾಡಿಬಿಡ್ತೀರಿ. ಹೌದು ತಾನೆ? 3 ಹೋಗಿ 6ನ ಮಾಡ್ತಿರ್ತೀರಿ, 6 ಹೋಗಿ 3 ಮಾಡಿರ್ತೀರಿ. ಹೇಗೆ ಅಂದರೆ ಹಾಂ ಇಲ್ಲೇ ತೋರಿಸ್ತೀನಿ. ನೀವೀಗ ಇಲ್ಲಿ 1 2 3 1 2 3 3 ಬರೆಯೋ ಪ್ಲೇಸಲ್ಲಿ ಏನು ಮಾಡಿಬಿಡ್ತೀರಿ, 6 ಬರೆದ್ಬಿಡ್ತೀರಿ. ಇಲ್ಲಿ 3 4 5 6 ಇಲ್ಲೇನು ಮಾಡಿಬಿಡ್ತೀರಿ, 3 ಮಾಡಿಬಿಡ್ತೀರಿ. ಈ ಥರ ಏನು ಮಾಡ್ತೀರಿ ನೀವು ಉಲ್ಟಾ, ಈ ಥರ ಏನು ಮಾಡ್ತೀರಿ ನೀವು ಉಲ್ಟಾ ಮಾಡಿಬಿಡ್ತೀರಿ. ನೀವು ಇದನ್ನು ಬರೆಯುವಾಗ ಏನು ಮಾಡಬೇಕು, ಗಮನದಲ್ಲಿ ಇಟ್ಕೋಬೇಕು. ಇನ್ನೂ ಕೆಲವೊಬ್ರು ಏನು ಮಾಡಿರ್ತೀರಿ, ನಂಬರ್ ಬರೆಯುವಾಗ ಕೆಳಗಿನ ಮೇಲೆ ಕೆಳಗೆ ಮೇಲೆ ಉಲ್ಟಾ ಮಾಡಿರ್ತೀರಿ ಅಲ್ವಾ. 7ನ ಕೆಳಗಡೆ 7 ಆಮೇಲೆ ಬರೆಯೋದು, 8ನ ಆಮೇಲೆ ಅಂದರೆ ನಂಬರ್ನ ಕನ್ಫ್ಯೂಸ್ ಮಾಡಿಕೊಂಡು ಬರೆದ್ಬಿಡ್ತೀರಿ. ಆ ಥರ ಏನು ಮಾಡ್ಕೋಬಾರ್ದು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಬರೆಯುವಾಗ ಯಾವಾಗೂ ಕೂಡ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಬರೆದ್ರೆ ಏನಾಗ ತಪ್ಪು ಆಗೋ ಚಾನ್ಸು ಕಡಿಮೆ ಇರುತ್ತೆ. ಯಾವಾಗಲೂ ಕೂಡ ಬರೆಯುವಾಗ ನಾವೇನು ಮಾಡಬೇಕು, ಮನಸ್ಸಲ್ಲಿ ಹೇಳ್ಕೊಂಡು ಬರಿಬೇಕು. ಮತ್ತು ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಹೇಳಬಾರ್ದು. ಮನಸ್ಸಲ್ಲಿ ಏನು ಮಾಡಬೇಕು, ಹೇಳ್ತಾ ಬರೆದ್ರೆ ಅವಾಗ ನಮ್ಗೆ ಅದೇನಾಗುತ್ತೆ, ಈಸಿಯಾಗಿ ಬರಿಬೋದು ಅಲ್ವಾ. सरी अच्छा बच्चों, आज हम कहाँ तक कहाँ से सीखना अवश्य है, 51 से 60 तक. 50 तक तो आपको आता है, किनको नहीं आता है. अब क्या करना है, तुमको कहाँ तक आता है वहाँ से आगे ज़रूर सीखना अवश्य है. आपको 30 तक आते हैं, 31 से सीखो. 40 तक आता है, 41 से 60 तक सीखो. ನಿಮಗೆ ಎಲ್ಲಿವರೆಗೂ ಬರುತ್ತೆ ಅಲ್ಲಿಂದ ಮುಂದಕ್ಕೆ ನೀವೇನು ಮಾಡಿ ಕಲೀರಿ. 20ವರೆಗೂ ಪರ್ಫೆಕ್ಟ್ ಆಗಿದ್ದೀರಿ ಅಂತಂದರೆ 21ಇಂದ ಕಲೀರಿ. ಇಲ್ಲ ನಾನು 50ವರೆಗೂ ಪರ್ಫೆಕ್ಟ್ ಆಗಿದ್ದೀನಿ ಅಂತಂದರೆ ನೀವೇನು ಮಾಡಿ 51 ಅಂದರೆ 51ಇಂದ 60ವರೆಗೂ ನೀವೇನು ಮಾಡಬೇಕಾಗುತ್ತೆ, ಅವಶ್ಯವಾಗಿ ಕಲೀಲೇಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ. अच्छा बच्चों, आज हम क्या सीखे, गिनती सीखे. आप सब गिनती और अंक के बारे में जानकारी प्राप्त करे हो. हम इसे कैसे पूछ सकते हैं, कुछ समय क्या करते हैं, अंक में देखकर शब्दों में लिखकर पूछते हैं. कुछ समय अंग्रेजी में अंक देकर ಅಂದರೆ ಇಂಗ್ಲೀಷಲ್ಲಿ ನಂಬರ್ನ ಕೊಟ್ಬಿಟ್ಟು उसे अंक और शब्द दोनों में भी लिखो. ಅಂದರೆ ನಂಬರ್ ಇಂಗ್ಲೀಷ್ ನಂಬರನ್ನು ಕೊಟ್ಬಿಟ್ಟು ಏನು ಮಾಡ್ಬೋದು, ವರ್ಡ್ ಹಿಂದಿಯಲ್ಲಿ ನಂಬರು ಮತ್ತು ವರ್ಡ್ ಎರಡರಲ್ಲೂ ಬರೀರಿ ಅಂತ ಹೇಳ್ಬೋದು. ಈ ಥರ ಆರ್ಡ್ರ್ ವೈಸ್ ಕೊಡಲ್ಲ. ಏನು ಮಾಡ್ತೀವಿ, ಮಿಡಲಲ್ಲಿ ನಂಬರ್ನ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ಲು ಈಗ ಇಲ್ಲೇನು ಮಾಡ್ತಿದ್ದೀನಿ ನಾನು, उदाहरण के लिए मैं क्या कर रही हूँ, यहाँ पर यहाँ कितना है 33 ಅಲ್ವಾ. ಇದು 33ಗೆ ನಾನಿಲ್ಲಿ अंक में दी हूँ
शब्द में लिखे तो शब्द में लिखा करे तो आप क्या करते हो, इसे शब्द में लिखना। शब्द अंदर अक्षर में लिखो, दिए गए अंकों को अक्षरों में लिखो, है ना। दिए गए अंक को ಅಕ್ಷರ में लिखो, ಕೊಟ್ಟಿರ್ತಕ್ಕಂಥ ನಂಬರ್ನ ಏನು ಮಾಡಬೇಕು, ಅಕ್ಷರದಲ್ಲಿ ಬರಿಬೇಕು ಅಥವಾ ವರ್ಡ್ಸಲ್ಲಿ ಬರೀರಿ ಅಂತ ಇರುತ್ತೆ. दिए गए अंकों को शब्द में लिखो ಆ ಥರನ ಕೇಳ್ತೀವಿ. ಅಕ್ಷರದಲ್ಲಿ ಬರೀರಿ ಅಂತಲೇ ಹೇಳ್ಬೋದು, ಶಬ್ದದಲ್ಲಿ ಬರೀರಿ ಅಂತಲೂ ನಾವು ಏನು ಮಾಡ್ಬೋದು, ನಿಮಗೆ ಕ್ವಶನ್ನ ಕೇಳ್ಬೋದು ಅಲ್ವಾ. ಹಾಗಾಗಿ ನೀವೇನು ಮಾಡಬೇಕಾಗುತ್ತೆ, ಎಲ್ಲೇ ಮಿಡಲಲ್ಲಿ ಕೇಳಿದ್ರೂ ಕೂಡ ಅದನ್ನು ಬರೆಯೋ ರೀತಿಯಲ್ಲಿ ನೀವು ರೆಡಿ ಆಗಬೇಕು. ಅವಾಗಿದ್ದಾಗ ಮಾತ್ರ ನೀವು ಗಿಂತಿಯಲ್ಲಿ ಪರ್ಫೆಕ್ಟ್ ಆಗಿರ್ತೀರಿ ಅಂತ. ಗೊತ್ತಾಯ್ತು? ಅರ್ಥ ಆಯ್ತಲ್ಲ. ये कितना है, 33, हिंदी में 33, है ना। क्योंकि यहाँ पर हिंदी अंक दिए हैं इसलिए हम क्या करना है, हिंदी में ही उसका शब्द रूप लिखना है. कितना है, 33. 33 ಅಂತ ಹೇಳಿದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ, ಓ ವ್ಯಂಜನಾಕ್ಷರ 33 है ಹೋಗ್ತಾನೆ. ಆ ಥರ ಏನು ಮಾಡ್ತೀರಿ ನೀವು, ಕೆಲವೊಂದ್ಸಲಿ ನೆನೆಸ್ಕೊಳ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 19 ಅಂತ ಕೊಟ್ಟಿದ್ದೀನಿ. इसे अंक और शब्द में लिखो, दिए गए अंकों को अंक और शब्द में लिखो. ನೀವು ಅವಾಗ ಏನು ಮಾಡ್ಕೋಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಲ್ಲಿ ಕೆಳಗಡೆ ಇಂಗ್ಲೀಷಲ್ಲಿ ನಂಬರ್ ಕೊಟ್ಟಿದ್ರೆ ಹಿಂದಿಯಲ್ಲಿ ನಂಬರ್ ಮತ್ತು ವರ್ಡ್ ಏನು ಮಾಡಬೇಕು, ಎರಡನ್ನೂ ಕೂಡ ನೀವೇನು ಮಾಡಬೇಕಾಗುತ್ತೆ, ಬರಿಬೇಕಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ. ಇಂಗ್ಲೀಷಲ್ಲಿ ನಂಬರ್ ಇದ್ದರೆ ಹಿಂದಿಯಲ್ಲಿ ನಂಬರ್ ಬರೆದು ಅದರದ್ದು ವರ್ಡನ್ನು ಬರಿಬೇಕು. ಬರೀ ಹಿಂದಿ ನಂಬರ್ ಕೊಟ್ಟು ಶಬ್ದದಲ್ಲಿ ಬರೀರಿ ಅಂತಂದರೆ ಬರೀ ವರ್ಡ್ಸಲ್ಲಿ ಮಾತ್ರ ಬರಬೇಕು. ಅರ್ಥ ಆಯ್ತಾ? अर्थ आयतल मकले. अच्छा, आज हम गिनती के बारे में जाने हैं. अच्छा बच्चों, आप भी क्या करो, 1 से 60 तक बोलना, बोलने को भी आना है और लिखने को भी. ये दो भी कार्य होना अवश्य है. इसलिए आप क्या करो, 1 से 60 तक लिखते लिखते सीखना अवश्य है. अच्छा बच्चों, आपने इतनी समय तक बहुत ही ध्यान से सुने हो, इसलिए मैंने आपको धन्यवाद बोल रही हूँ. धन्यवाद बच्चों.